ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ವಾರ್ತೆಗಳ ವಿವರ. ಸೋಮವಾರಪೇಟೆ ಇಲ್ಲಿನ ವಲಯ ಅರಣ್ಯ ಇಲಾಖೆಯಿಂದ ಟೈಗರ್ಸ್ ಔಟ್ಸೈಡ್ ಟೈಗರ್ ರಿಸರ್ವ್ಸ್ ಎಂಬ ಯೋಜನೆಯಡಿಯಲ್ಲಿ 2025-26ನೇ ವರ್ಷದ ಕ್ರೀಡಾಕೂಟವನ್ನು ಆಯೋಜಿಸಲಾಗಿದ್ದು, ಕಾಡಂಚಿನಲ್ಲಿ ಬರುವ ಗ್ರಾಮಗಳು ಮತ್ತು ವಿವಿಧ ಇಲಾಖಾ ತಂಡಗಳೊಂದಿಗೆ ಕ್ರಿಕೆಟ್ ಪಂದ್ಯಾವಳಿಯನ್ನ ನಡೆಸಲಾಯಿತು. ಸಮೀಪದ ಬಳಗುಂದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲಾ ಮೈದಾನದಲ್ಲಿ ಟೆನ್ನಿಸ್ ಬಾಲ್ ಕ್ರಿಕೆಟ್ ಟೂರ್ನಿಯನ್ನ ಆಯೋಜನೆ ಮಾಡಲಾಗಿದ್ದು, ಈ ಕ್ರೀಡೆಯಲ್ಲಿ ಅರಣ್ಯ ಇಲಾಖೆಗಳ ತಂಡ, ಸೋಮವಾರಪೇಟೆ ಪೊಲೀಸ್ ತಂಡ, ಪತ್ರಕರ್ತರ ತಂಡ, ಪಿಡಿಒ ತಂಡ, ಅರಣ್ಯ ವ್ಯಾಪ್ತಿಯ ಸಾರ್ವಜನಿಕರ ತಂಡ ಸೇರಿದಂತೆ ಒಟ್ಟು 10 ತಂಡಗಳು ಪಾಲ್ಗೊಂಡಿದ್ದವು. ಪಂದ್ಯಾವಳಿಯ ಮೊದಲನೇ ದಿನ ಉಪಾರಣ್ಯ ಸಂರಕ್ಷಣಾಧಿಕಾರಿ ಜಗನ್ನಾಥ್ ಚಾಲನೆ ನೀಡಿದ್ದರು. ಇದೇ ಸಂದರ್ಭದಲ್ಲಿ ಮುಖ್ಯ ಅತಿಥಿಯಾಗಿ ಆಗಮಿಸಿದ್ದ ಕ್ಷೇತ್ರದ ಶಾಸಕ ಡಾಕ್ಟರ್ ಮಂಥರ್ ಗೌಡರವರು ಕ್ರೀಡಾಕೂಟಕ್ಕೆ ಶುಭ ಹಾರೈಸಿ ಅರಣ್ಯ ಇಲಾಖೆಯಿಂದ ಗುರುತಿಸಲ್ಪಟ್ಟ ರೈತರಿಗೆ ಹಾಗೂ ಕಾಡಂಚಿನ ಮಹಿಳೆಯರಿಗೆ ಉಚಿತವಾಗಿ ನೀಡುತ್ತಿರುವ ಹೊಲಿಗೆ ಯಂತ್ರ, ಜೇನುಪೆಟ್ಟಿಗೆ, ಜೇನು ತೆಗೆಯುವ ಯಂತ್ರಗಳನ್ನು ವಿತರಿಸಿದರು. ಇನ್ನು ಕ್ರಿಕೆಟ್ ಪಂದ್ಯಾಟದಲ್ಲಿ 2 ಗುಂಪುಗಳಾಗಿ ತಲಾ 5 ತಂಡಗಳು ಲೀಗ್ ಹಂತದಲ್ಲಿ ಸೆಣಸಾಟ ನಡೆಸಿ 2 ಗುಂಪುಗಳಿಂದ ಅಗ್ರಸ್ಥಾನ ಪಡೆದ 2 ತಂಡಗಳಿಂದ ಪಿಡಿಒ ಮತ್ತು ಸೋಮವಾರಪೇಟೆ ಪ್ರೆಸ್ ತಂಡ ಫೈನಲ್ ಪ್ರವೇಶಿಸಿದವು. ನಂತರ ಫೈನಲ್ನಲ್ಲಿ 5 ಓವರ್ಗಳ ಅದ್ಭುತ ನಟ ಪ್ರದರ್ಶಿಸಿದ ಸೋಮವಾರಪೇಟೆ ಪ್ರೆಸ್ ತಂಡ ಜಯಬೇರಿ ಬಾರಿಸುವ ಮೂಲಕ ಹುಲಿಮಿತ್ರ ಕಪ್ಪನ್ನ ತನ್ನದಾಗಿಸಿಕೊಂಡಿತು. ಸರಣಿ ಶ್ರೇಷ್ಠ ಪ್ರಶಸ್ತಿ ಮತ್ತು ಉತ್ತಮ ಬ್ಯಾಟ್ಸ್ಮನ್ ಪ್ರಶಸ್ತಿಯನ್ನ ಸೋಮವಾರಪೇಟೆ ಪ್ರೆಸ್ ತಂಡದ ಆಟಗಾರರಿಗೆ ಲಭಿಸಿದ್ದು, ಸೋಮವಾರಪೇಟೆ ಪ್ರೆಸ್ ತಂಡದ ನಾಯಕ ದುಷ್ಯಂತ್ ಕುಮಾರ್ ವಿನ್ನರ್ಸ್ ಟ್ರೋಫಿಯನ್ನ ಅತಿಥಿಗಳಿಂದ ಸ್ವೀಕರಿಸಿದರು. ಬಹುಮಾನ ವಿತರಣಾ ಕಾರ್ಯಕ್ರಮದಲ್ಲಿ ಸೋಮವಾರಪೇಟೆ ತಾಲೂಕು ತಹಶೀಲ್ದಾರ್ ಕೃಷ್ಣಮೂರ್ತಿ, ಎಸಿಎಫ್ ಗೋಪಾಲ್, ಆರ್ಎಫ್ಒ ಶೈಲೇಂದ್ರ ಕುಮಾರ್, ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಕೃಷ್ಣ ಪ್ರಸಾದ್, ಆರೋಗ್ಯ ನಿರೀಕ್ಷಕ ಜಾಸಿಂ ಖಾನ್ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ನನ್ನ ಏನು ಬಾಲ್ಯದ ದಿನಗಳು ನೆನಪಾಗ್ತಾ ಇದೆ ನನಗೆ. ಹೈಸ್ಕೂಲಲ್ಲಿದ್ದಾಗ ಇದೇ ರೀತಿ ನಾನು ಹಲವಾರು ಟೀಮ್ಗಳು ಮಾಡಿಕೊಂಡು ಒಂದು 2 ರೂಪಾಯಿ 3 ರೂಪಾಯಿ ಅಂತೇಳಿ ಬೆಟ್ ಕಟ್ಟಿ ಅವಾಗೆಲ್ಲ ನಾವು ಆಡೋ ಒಂದು ಪದ್ಧತಿ ಇತ್ತು. ನಾವು ಅದೇ ಹುಮ್ಮಸ್ಸಿನಲ್ಲಿ ಬಂದಿದ್ದೀವಿ, ಸಂತೋಷ ಆಗ್ತದೆ. ದಯವಿಟ್ಟು ತಮ್ಮ ಏನು ಮನಸ್ಸಲ್ಲಿರ್ತಕ್ಕಂಥ ಎಲ್ಲ ಸೋಲು ಗೆಲುವು ಅನ್ನೋ ವಿಚಾರ ಇಲ್ಲ. ಇಲ್ಲಿ ಎಲ್ಲರಿಗೂ ಸ್ಪೋರ್ಟ್ಸ್ಮನ್ಶಿಪ್, ಎಲ್ಲ ಸಹಕಾರ, ಸಹಭಾಗಿತ್ವ, ಸಹೋದರತ್ವ, ಈ 3 ಶಬ್ದಗಳ ಮೂಲಕ ನಾವಿಲ್ಲಿ ಭಾಗವಹಿಸಬೇಕು. ಎಲ್ಲರಿಗೂ ಇಲ್ಲಿ ಪರಸ್ಪರ ಅವನು ಬೇರೆ ಇಲ್ಲ, ನಾವು ಬೇರೆ ಇಲ್ಲ, ಭಾವನೆ ಬರಬೇಕು. ನಾವೆಲ್ಲರೂ ಒಂದು ವಿಚಾರದಲ್ಲಿ ನಾವು ಇಲ್ಲಿದ್ದೀವಿ ಅಂತ ಈ ವಿಶೇಷವಾಗಿ ಈ ಕಾರ್ಯಕ್ರಮ ಹಮ್ಮಿಕೊಳ್ಳಲಿಕ್ಕೆ ಕಾರಣ ಇತ್ತು. ಇದು ಟೈಗರ್ ಔಟ್ಸೈಡ್ ದಿ ಟೈಗರ್ ರಿಸರ್ವ್ ಅಂತೇಳಿ ಒಂದು ನಮ್ಮಲ್ಲಿ ಕೇಂದ್ರ ಸರ್ಕಾರದ ಯೋಜನೆ ಇದೆ. ಆ ಯೋಜನೆಯಲ್ಲಿ ಅರಣ್ಯದಂಚಿನ ರೈತರ ಮಕ್ಕಳು ಇರ್ಬೋದು, ನಮ್ಮ ಇಲಾಖೆಯ ಮಿತ್ರರಿರ್ಬೋದು, ಸ್ಥಳೀಯ ಸಂಘ ಸಂಸ್ಥೆಗಳಿರ್ಬೋದು, ಎಲ್ಲರೂ ಒಂದು ವೇದಿಕೆ ತರಲಿಕ್ಕೆ ಈ ಒಂದು ಹಲವಾರು ಕಾರ್ಯಕ್ರಮ ಹಮ್ಮಿಕೊಳ್ಳೋದ್ರಲ್ಲಿ ಇದು ಒಂದು ಕಾರ್ಯಕ್ರಮ ಆಗಿತ್ತು. ಈ ಏನು ಸಾಮೂಹಿಕವಾಗಿ ಎಲ್ಲರೂ ನಾವು ಸೇರ್ತಕ್ಕಂಥ ಒಂದು ಕ್ರೀಡೆ ಮೂಲಕ ನಾವೆಲ್ಲರೂ ಜನಗಳಲ್ಲೇ ಮನಸ್ಸಲ್ಲಿ ಒಪ್ಪಬೇಕಾಗ್ತದೆ. ಅರಣ್ಯ ಇಲಾಖೆಯ ಒಂದು ಒಳ್ಳೆಯ ಭಾವನೆ ಮೂಡಿಸಬೇಕಾಗ್ತದೆ. ಆ ಭಾವನೆಯ ಹಿತದೃಷ್ಟಿಯಿಂದ ಇವತ್ತಿಲ್ಲೆಲ್ಲ ನಾವು ಸೇರಿದ್ದೀವಿ. ಈ ಮೆಸೇಜು ಸ್ಥಳೀಯರಿಗೆ ಎಲ್ಲರಿಗೂ ಹೋಗಬೇಕು. ಅರಣ್ಯ ಇಲಾಖೆ ಅವ್ರ ಪರವಾಗಿದೆ, ನಾವು ಜನಗಳ ಪರವಾಗಿದ್ದೀವಿ. ಜನಗಳಲ್ಲಿ ನಿಮ್ಮ ಕಷ್ಟ ಕಾರ್ಪಣ್ಯಗಳನ್ನ ದೂರ ಮಾಡಲಿಕ್ಕೆ ನಾವೆಲ್ಲ ಬದ್ಧರಾಗಿ. ನೈಜ ಸುದ್ದಿಗಾಗಿ ನಿರಂತರವಾಗಿ ನೋಡ್ತಾ ಇರಿ ಕರ್ನಾಟಕ ಪವರ್ ಟಿವಿ ನ್ಯೂಸ್. ನೀವು ಇನ್ನ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ.